ಅರ್ಶಿಣ ರೈತರ ಬೀಜೋಪಚಾರದಾಗ ಕೆಲವು ರೈತರ ಇನ್ಸೆಕ್ಟಿಸೈಡ್ ಫಂಗಿಸೈಡ್ ಜೊತೆ ಹುಮಿಕ್ ಆ್ಯಸಿಡ್ ಹಾಕಿರ್ತಾರೆ. ಯಾವುದೋ ಒಂದು ಕಂಪ್ನಿಯವ್ರ ಹುಮಿಕ್ ಆ್ಯಸಿಡ್ ರೆಕಮೆಂಡ್ ಮಾಡಿರ್ತಾರೆ ಅಂತ ಅದನ್ನು ಹಾಕೊಂಡಿರ್ತಾರೆ. ಕೆಲವು ರೈತರ ಇನ್ಸೆಕ್ಟಿಸೈಡ್ ಫಂಗಿಸೈಡ್ ಜೊತೆ ಮೈಕ್ರೋ ನ್ಯೂಟ್ರಿಷನ್ ಹಾಕಿರ್ತಾರೆ. ಕೆಲವು ಯಾವುದೋ ಕಂಪ್ನಿಯವರು ಮೈಕ್ರೋ ನ್ಯೂಟ್ರಿಷನ್ ಹಾಕ್ಬೇಕಂತ ಅವ್ರಿಗೆ ಹೇಳ್ತಾರೆ, ಅದನ್ನು ಹಾಕಿರ್ತಾರೆ. ಕೆಲವು ರೈತರು ಏನು ಮಾಡ್ತಾರೆ, ಬೀಜೋಪಚಾರದಾಗ ಏನೂ ಹಾಕ್ಲಾರ್ದ ಹಂಗೆ ಹಚ್ಚಿಬಿಡ್ತಾರೆ. ಕೆಲವು ರೈತರು ಏನು ಮಾಡ್ತಾರೆ, ಇನ್ಸೆಕ್ಟಿಸೈಡ್ ಫಂಗಿಸೈಡ್ ಜೊತೆ ಕೆಲವು ಬಯೋ ಫರ್ಟಿಲೈಸರ್ ಹೇಳಿರ್ತಾರೆ, ಅದನ್ನು ಹಾಕಿರ್ತಾರೆ. ಇವಾಗೇನು ಹಾಕ್ತಿರಲ್ಲ, ಒಂದೇ ಥರ ವೇ ಇಲ್ಲ, ಒಂದೇ ಥರ ಪ್ರಾಕ್ಟಿಕಲ್ ಇದು ರೀಸನ್ಸ್ ಇಲ್ಲ. ಬಟ್ ಆದರೂ ಎಲ್ಲರೂ ಬೀಜೋಪಚಾರ ಅಂತೂ ಮಾಡೇ ಇರ್ತಾರೆ. ಈಗ ಬೀಜೋಪಚಾರ ಮಾಡಿ ಆದಮೇಲೆ ಯಾವುದು ಬೆನಿಫಿಟ್ ಆಯಿತು, ಯಾವುದು ಲಾಸ್ ಆಯಿತು, ಇದ್ರ ಬಗ್ಗೆ ನಿಮಗೊಂದು ವಿಡಿಯೋ ಮಾಡ್ಲಿಕ್ಕತ್ತೀನಿ ನಾನು. ಯಾವ ಥರ ಕೆಲಸ ಮಾಡ್ತದೆ, ಅದನ್ನು ಯಾವ ಸ್ಟೇಜಿಗೆ ಕೊಟ್ರೆ ಅಂದ್ರೆ ಭಾಳ ಬೆನಿಫಿಟ್ ಜಾಸ್ತಿ ಅದ, ಅದ್ರ ಬಗ್ಗೆ ನಿಮ್ಗೆ ತಿಳಿಸೋ ಒಂದು ವಿಡಿಯೋ ಐತಿದ. ಬೀಜೋಪಚಾರದಾಗ ಅರ್ಶಿಣ ರೈತರು ಏನು ಹಾಕ್ತಿರಲ್ಲ, ಒಂದು ಹುಮಿಕ್ ಆ್ಯಸಿಡ್ ಕಂಪ್ನಿ ಒಂದು ಇರ್ತೈತಿ, ಅವ್ರು ಹುಮಿಕ್ ಆ್ಯಸಿಡ್ ರೆಕಮೆಂಡ್ ಮಾಡ್ತಾರೆ, ಹಾಕ್ರಿ ಅಂತ ಹೇಳ್ತಾರೆ, ಹಾಕ್ತಿರಿ. ಇನ್ನೊಂದು ಕಂಪ್ನಿ ಬರ್ತಾನೆ, ಅವ್ರು ಏನು ಹೇಳ್ತಾರೆ, ಮೈಕ್ರೋ ನ್ಯೂಟ್ರಿಷನ್ ಹಾಕಬೇಕ್ರಿ, ಚಲೋ ಬರ್ತದೆ ಮೊಳಕತ್ತೆ, ಅವ್ರು ಹೇಳ್ತಾರೆ ಮೈಕ್ರೋ ನ್ಯೂಟ್ರಿಷನ್ ಅದನ್ನು ಹಾಕಿರ್ತೀರಿ. ಇನ್ನೊಂದು ಕಂಪ್ನಿಯವ್ರು ಬಯೋ ಫರ್ಟಿಲೈಸರ್ ಹೇಳ್ತಾರೆ, ಅದನ್ನು ನೀವು ಹಾಕಿರ್ತೀರಿ. ಬಟ್ ನಮಗೆ ಅದು ಹಾಕೋದ್ರಿಂದ ಬೆನಿಫಿಟ್ ಎಷ್ಟೈತಿ, ಎಷ್ಟರ ಮಟ್ಟಿಗೆ ಅದು ಕೆಲಸ ಮಾಡ್ತದೆ, ಅದ್ರ ಬಗ್ಗೆ ಏನಾರ ವಿಚಾರ ಮಾಡಿದಾರೇನು? ಈಗ ನಾವು ಪ್ರಾಕ್ಟಿಕಲಿ ಟ್ರಯಲ್ ಮಾಡಿ ನೋಡಿದ್ವಿ ಅದನ್ನು. ಒಂದರಾಗ ಮೈಕ್ರೋ ನ್ಯೂಟ್ರಿಷನ್ ಹಾಕಿದ್ವಿ, ಒಂದ್ರಾಗ ಹುಮಿಕ್ ಆ್ಯಸಿಡ್ ಹಾಕಿದ್ವಿ, ಒಂದ್ರಾಗ ಬಯೋ ಫರ್ಟಿಲೈಸರ್ ಹಾಕಿದ್ವಿ. ಈಗೇನು ನೀವು ಮೂರು ಹಾಕಿವಲ್ಲ, ಮೂರು ಹಾಕಿದ್ರಾಗ ನಮ್ಮದು ಅರ್ಶಿಣ ಮೊಳಕೆ ಏನು ಬರ್ತದಲ್ಲ, ಅದ್ರ ಸಲಿಂದ ನಾವು ಅದನ್ನು ಹಾಕಿರ್ತೀವಿ. ಬಟ್ ಸೈನ್ಸ್ ಪ್ರಕಾರ ಹೋದ್ವಿ ಅಂದ್ರೆ ನಮಗೇನು ಬೇರು ಬರ್ತದಲ್ಲ, ಸಫಿಷಿಯೆಂಟ್ ಬೇರು ಬಂದಾದಮೇಲೆ ಹುಮಿಕ್ ಆ್ಯಸಿಡ್ ಕೊಡ್ರಿ, ಮೈಕ್ರೋ ನ್ಯೂಟ್ರಿಷನ್ ಕೊಡಲಿ, ಬಯೋ ಫರ್ಟಿಲೈಸರ್ ಕೊಡಲಿ, ಅವು ಕೆಲಸ ಚಲೋ ಮಾಡ್ತವೆ. ಅದಕ್ಕೆ ಬೇರೆ ಸಫಿಷಿಯೆಂಟ್ ಬಂದಿರಂಗಿಲ್ಲ. ಆ ಟೈಮ್ದಾಗ ನೀವು ಹಾಕಿದ್ರೆ ಅಂದ್ರೆ ನಿಮ್ಮ ದುಡ್ಡು ಸುಮ್ಮನೆ ವ್ಯರ್ಥ ಆಗ್ತದೆ. ಅದು ವ್ಯರ್ಥ ದುಡ್ಡು ಮಾಡೋ ಬದಲಿ ಅದನ್ನು ಯಾವ ಸ್ಟೇಜಿಗೆ ಕೊಡಬೇಕಲ್ಲ, ಅದೇ ಒಂದು ಹುಮಿಕ್ ಆ್ಯಸಿಡ್ ಅದೇ ಸ್ಟೇಜಿಗೆ ಕೊಡ್ರಿ, ಚಲೋ ಕೆಲಸ ಮಾಡ್ತದೆ. ಸೊ ನೀವು ಖರ್ಚು ಜಾಸ್ತಿ ಮಾಡ್ಕೊಳ್ಳೋ ಬದಲಿಗೆ ಅದೇ ಹುಮಿಕ್ ಆ್ಯಸಿಡನ್ನು ಇನ್ನೊಂದು ಸಲ ನೀವು ಬಿಡ್ತಾನೆ ಇರ್ತೀರಿ. ಯಾಕಂದ್ರೆ ಒಂದು ತಿಂಗಳಾದ್ಮೇಲೆ ಹುಮಿಕ್ ಆ್ಯಸಿಡ್ ನಾರ್ಮಲಿ ಕೊಡತ್ತೀರಿ, ಅದನ್ನು ನೀವು ಬೀಜೋಪಚಾರ ಹಾಕೊಂಡ್ರೆ ಅಂದ್ರೆ ಸುಮ್ಮನೆ ಖರ್ಚಿಗೆ ಮೂಲ ಅಂತೀವಲ್ಲ, ಆ ಥರ ಆಗ್ತದೆ. ಯಾಕಂದ್ರೆ ಅದ್ರದ್ದು 100% ವರ್ಕ್ ಅವಾಗ ಅದು ಮಾಡೋದಿಲ್ಲ. ಯಾಕಂದ್ರೆ ಅದಕ್ಕಿಂತ ಸಫಿಷಿಯೆಂಟ್ ಬೇರೆ ಇರೋಂಗಿಲ್ಲ. ಆ ಟೈಮ್ದಾಗ ಅದು ಕೊಟ್ರಂದ್ರೆ ಯಾವ ಥರ ಕೆಲಸ ಮಾಡಬೇಕು. ಮೈಕ್ರೋ ನ್ಯೂಟ್ರಿಷನ್ದು ಹಾಗೆ ಬೇರೆ ಬಂದಾದ್ಮೇಲೆ ನಾವೇನು ಡ್ರೆಂಚ್ ಒಳಗೆ ತೊಗೊಂಡಿವಿ ಅಂದ್ರೆ ಸಫಿಷಿಯೆಂಟ್ ಮೊಳಕೆ ಸ್ಪೀಡ್ ಆಗ್ಲಿಕ್ಕೆ ಅದು ಹೆಲ್ಪ್ ಮಾಡ್ತದೆ. ಈಗ ನೀವು ಬೀಜೋಪಚಾರದಾಗ ಮಿಕ್ಸ್ ಮಾಡಿ ಮೈಕ್ರೋ ನ್ಯೂಟ್ರಿಷನ್ ಕೊಟ್ರಿ ಅಂದ್ರೆ ಅದು ಕೆಲಸ ಮಾಡಂದ್ರೆ ಹೆಂಗೆ ಮಾಡಬೇಕು. ಈ ಥರ ನಮ್ಮ ರೈತರಿಗೆ ಅನುಭವ ಇರಲಾರ್ದ, ತಿಳುವಳಿಕೆ ಇರಲಾರ್ದ ಖರ್ಚನ್ನು ಜಾಸ್ತಿ ಮಾಡ್ಕೋತಿರ್ತಾರೆ. ಆ ಜಾಸ್ತಿ ಖರ್ಚು ಮಾಡ್ಕೋದು ಯೂಸ್ ಇಲ್ಲ. ಅದನ್ನು ನಾವು ಬೀಜ ಅಂದ್ರೆ ಮೊಳಕೆ ಏನು ಬರ್ತದೆ, ಒಂದು 5 to 10% ಮೊಳಕೆ ಬಂದಾಗ ಸಫಿಷಿಯೆಂಟ್ ಎಲ್ಲ ಬೀಜಕ್ಕೂ ಸ್ವಲ್ಪ ಬೇರು ಮೂಡಿರ್ತದೆ. ಆ ಟೈಮ್ದಾಗ ನಾವು ಹುಮಿಕ್ ಆ್ಯಸಿಡ್ ಕೊಡಲಿ, ಮೈಕ್ರೋ ನ್ಯೂಟ್ರಿಷನ್ ಕೊಡಲಿ, ಯಾವುದೇ NPK ಕೊಡಲಿ, ಯಾವುದೋ ಬಯೋ ಫರ್ಟಿಲೈಸರ್ ಕೊಟ್ಟಿವಿ ಅಂದ್ರೆ ಅದ್ರ ಕೆಲಸ ಚಲೋ ಮಾಡ್ತದೆ. ಚಲೋ ಮಾಡಿ ಮೊಳಕೆ ಎಲ್ಲ ಯೂನಿಫಾರ್ಮ್ ಆಗಿ ಬರಲಿಕ್ಕೆ, ಗ್ರೋತ್ ಸ್ಪೀಡ್ ಆಗ್ಲಿಕ್ಕೆ ಹೆಲ್ಪ್ ಆಗ್ತದೆ. ಸೊ ಬೀಜೋಪಚಾರದಾಗ ಹಾಕಿ ನಿಮ್ಮ ಖರ್ಚನ್ನು ಹಾಳು ಮಾಡ್ಕೋ ಬದಲಿ ಬೀಜ ಬಿತ್ತಿ 20 ದಿವ್ಸಕ್ಕೆ ಏನು ಮೊಳಕೆ ಬರ್ತೈತಲ್ಲ, ಆ ಟೈಮ್ದಾಗ ಇದನ್ನು ಕೊಟ್ರೆ ಅಂದ್ರೆ ಇದ್ರದ್ದು ಬೆನಿಫಿಟ್ ಜಾಸ್ತಿ ಇರ್ತದೆ ಅಂತ ವಿಡಿಯೋದಾಗ ಹೇಳತ್ತೀವಿ. ಇದೇ ಥರ ನೀವು ಎಲ್ಲೆಲ್ಲಿ ಖರ್ಚು ಮಾಡ್ತಿದ್ರಿ, ಜಾಸ್ತಿ ನಿಮಗೆ ತಿಳುವಳಿಕೆ ಇರಲಾರ್ದ ಏನು ಖರ್ಚು ಮಾಡ್ತಿರ್ತಿರಲ್ಲ, ಆ ಖರ್ಚನ್ನು ಕಡಿಮೆ ಮಾಡೋ ಸಲುವಾಗಿ ಈ ಒಂದು ಯೂಟ್ಯೂಬ್ ಚಾನಲ್ ಐತಿ. ನಿಮಗೇನರ ಲೈಕ್ ಆದ್ರೆ ಇದನ್ನು ಫಾಲೋ ಮಾಡಿರಿ. ಈಗೇನು ನೀವು ಬೀಜೋಪಚಾರ ಮಾಡಿದಿರಿ, ಅದು ಇನ್ಸೆಕ್ಟಿಸೈಡ್ ಫಂಗಿಸೈಡ್ ಹಾಕಿದ್ರಿ, ಬೇರೆ ಕಂಪ್ನಿಯವ್ರು ಹೇಳ್ತಿರೋದು ಅದನ್ನು ಹಾಕಿದ್ರಿ. ಬಟ್ ಅದೆಲ್ಲ ನಮಗೆ ಜರ್ಮಿನೇಷನ್ ಟೈಮ್ ಒಳಗೆ ಅಂದ್ರೆ ನಮ್ದೇನು ಮೊಳಕೆ ಬರ್ತಿರ್ತದಲ್ಲ, ಆ ಟೈಮ್ದಾಗ ಅವು ಯಾವ ಫ್ಯಾಕ್ಟರ್ ಡಿಸೈಡಿಂಗ್ ಆಗಂಗಿಲ್ಲ. ಮೇನ್ ಡಿಸೈಡಿಂಗ್ ಫ್ಯಾಕ್ಟರ್ ಯಾವುದಂದ್ರೆ ನಮ್ಮದೇನು ಜಮೀನು ಇರ್ತದೆ, ಜಮೀನೊಳಗೆ ಸಾಯಿಲ್ ಮಾಯ್ಶ್ಚರ್ ಅಂತೀವಿ. ಆ ಸಾಯಿಲ್ ಮಾಯ್ಶ್ಚರು ಮತ್ತು ಕ್ಲೈಮೆಟಿಕ್ದಾಗ ಏನು ಟೆಂಪ್ರೇಚರ್ ಇರ್ತೈತಲ್ಲ, ಅವು ಎರಡು ಇಂಪಾರ್ಟೆಂಟ್ ಆಗ್ತವೆ. ಆ ಕ್ಲೈಮೆಟಿಕ್ ಟೆಂಪ್ರೇಚರ್ ಕೋಲ್ಡ್ ಇತ್ತು, ನಮ್ಮ ಜಮೀನೊಳಗೆ ಸಾಯಿಲ್ ಮಾಯ್ಶ್ಚರ್ 22 to 25 ಡಿಗ್ರಿ ಸೆಂಟಿಗ್ರೇಡ್ ಇತ್ತಂದ್ರೆ ನಮ್ಮದು ಮೊಳಕೆ ಜರ್ಮಿನೇಷನ್ ಆಗುತ್ತಲ್ಲ, ಸ್ಪೀಡ್ ಬರ್ತದೆ, ಚಲೋ ಬರ್ತದೆ. ಮೊಳಕೆ ಜರ್ಮಿನೇಷನ್ ಆಗೋ ಟೈಮ್ ಒಳಗೆ ನಮ್ಮ ಬೀಜ ಏನಿರ್ತೀವಲ್ಲ, ಬೀಜ ನಾವು ಕೊಂಡಿದ್ದರ ತೊಗೊಲಿ, ಮನಿ ಬೀಜರ ಇರಲಿ, 40 to 50 ಗ್ರಾಮ್ ದಮ್ ಬೀಜ ಇರ್ತಾವಲ್ಲ, ಅವು ದಮ್ ಬೀಜ ಅಂದ್ರೆ ಅದ್ರೊಳಗೆ ಫಿಸಿಯೋಲಾಜಿಕಲ್ ಏಜ್ ಅಂತೀವಿ, ಅದಕ್ಕೊಂದು ವಯಸ್ಸು ಇರ್ತೈತೆ. ಆ ವಯಸ್ಸಾಗಿ ಅದ್ರೊಳಗೆ ಸ್ಟಾರ್ಚ್ ಅಂತೀವಿ ನಾವು. ಸ್ಟಾರ್ಚ್ ಅಂದರೆ ಫುಡ್ ಮಟ್ರಿಯಲ್. ಅದ್ರಾಗ ಸಫಿಷಿಯೆಂಟ್ ಫುಡ್ ಮಟ್ರಿಯಲ್ ಇತ್ತಂದ್ರೆ ನಮ್ಮ ಮೊಳಕೆ ಪ್ರಮಾಣ ಆ ಒಂದು ಮಾಯ್ಶ್ಚರ್ ಲೆವೆಲ್ ತೊಗೋತಂದ್ರೆ ಇಮಿಡಿಯೇಟ್ ಜರ್ಮಿನೇಷನ್ ಆಗಿ ಚಲೋ ಬರ್ತದೆ. ಕೆಲವು ಟೈಮ್ದಾಗ ಏನು ರೈತರ ಹಂಗೆ ಕಲ್ಲು ಜಮೀನ್ದಾಗ ಹಚ್ಕೊಂಡಿರ್ತಾರೆ, ಕೆಲವು ಜಮೀನು ಹಚ್ಚಿರ್ತಾರೆ, ಸಫಿಷಿಯೆಂಟ್ ಕೊಡ್ಲಿಕ್ಕೆ ನೀರು ಆಗಿರಂಗಿಲ್ಲ, 1 ವಾರ ಮಟ್ಟ ಹಚ್ಚಿ ನೀರು ಸಫಿಷಿಯೆಂಟ್ ಹೋಗಿರಂಗಿಲ್ಲ ಜಮೀನು ಒಳಗೆ. ಅಂಥ ಜಮೀನ್ದಾಗ ಏನಾಗತ್ತೆ, ಈ ಬಿಸಿಲಿನ ಟೆಂಪ್ರೇಚರ್ ಸಲುವಾಗಿ ಏನು ಬಿಸಿಲಿನ ಕಾವು ಅಂತೀವಿ, ಅರ್ಗಾವ್ ಅಂತೀವಲ್ಲ, ಅದ್ರ ಸಲಂದ ನಮ್ಮ ಬೀಜ ಲಡ್ ಆಯ್ತವಂತ ಎಲ್ಲ ರೈತರು ಅಂತಾರೆ. ಲಡ್ ಆಯ್ದಂದ್ರೆ ಏನು ರೀ, ಬೀಜ ಒಳಗೆ ನರ್ಮ್ ಹಾಕಿ ಕೊಳೆಲಾಗ ಸ್ಟಾರ್ಟ್ ಆಗ್ತವೆ. ಬೀಜ ಇಸ್ಗಾನ ಪೂರ
ಪೌಡ್ರ್ ಬಂದಂಗೆ ಆಗ್ತದೆ. ಅಂಥ ಒಂದು ಕೊಳಿಲಾಕ ಪ್ರಾಬ್ಲಮ್ ಎದುರಿಸಲಂದ ಅಂದ್ರೆ ಟೆಂಪ್ರೇಚರ್ ವೇರಿಯೇಷನ್ ಸಲಂದ, ಭೂಮಿ ಕಾವಾದ ಸಲಂದ, ಸಫಿಷಿಯೆಂಟ್ ಅದಕ್ಕೆ ನೀರು ಹೋಗ್ಲಾರ ಸಲಂದ, ಸಫಿಷಿಯೆಂಟ್ ಅದಕ್ಕೆ ಮಾಯ್ಶ್ಚರ್ ಹೋಗ್ಲಾರ ಸಲಂದ, ಅಂಥ ಜಮೀನ್ದಾಗ ನಾರ್ಮಲಿ ಈ ವರ್ಷ ಈ ಒಂದು ಟೆಂಪ್ರೇಚರ್ ಸಲಂದ, ಈ ವರ್ಷ ನಮಗೆ ಸಫಿಷಿಯೆಂಟ್ ಮಳೆ ಆಗ್ಲಾರ ಸಲಂದ ಭಾಳ ಪ್ಲಾಟ್ದಾಗ 10-15% ಬೀಜ ಗ್ಯಾಪ್ ಆಗ್ಯಾವ. ಆ ಗ್ಯಾಪ್ ಫಿಲ್ಲಿಂಗ್ ಕೆಲವು ರೈತರು ಮಾಡ್ಯಾರ, ಕೆಲವು ರೈತರು ಮಾಡಿಲ್ಲ. ಗ್ಯಾಪ್ ಫಿಲ್ಲಿಂಗ್ ಮಾಡ್ಲಾರ್ದ ರೈತರಿಗೆ ಟಿಲ್ಲರ್ ಸಂಖ್ಯೆ ಅಂದರೆ ಏನು ಮರಿಗಳು ಬರ್ತಾವಲ್ಲ, ಅವು ಮರಿಗಳ ಸಂಖ್ಯೆನ ಜಾಸ್ತಿ ಮಾಡೋದು ಹೆಂಗೆ, ಏನು ಡೋಸ್ ಮಾಡಿದ್ರೆ ಆ ಮರಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಏನು ಡೋಸ್ ಮಾಡಿದ್ರೆ ಅದು ಗ್ರೋತ್ ಬರ್ತದೆ, ಅದರದ್ದೆಲ್ಲ ವಿಡಿಯೋನ ನಾನು ನೆಕ್ಸ್ಟ್ ಇದ್ರಾಗ ಅಪ್ಡೇಟ್ ಮಾಡ್ತೀನಿ. ಇನ್ಸೆಕ್ಟಿಸೈಡು ಮತ್ತು ಫಂಗಿಸೈಡ್ ಏನೇನು ಬೀಜೋಪಚಾರದಾಗ ಅರ್ಶನಕ್ಕೆ ಯೂಸ್ ಮಾಡ್ತಿರಲ್ಲ ಅದ್ರ ಬೆನಿಫಿಟ್ ಜಾಸ್ತಿ ಇರುತ್ತೆ. ಅದನ್ನು ಮಾತ್ರ ಕಂಪಲ್ಸರಿ ಎಲ್ಲ ರೈತರು ಯೂಸ್ ಮಾಡಲೇಬೇಕು. ಯಾಕಂದ್ರೆ ನೀವು ಬೀಜ ಕೊಂಡು ತೊಗೊಂಬರ್ತೀರಿ, ಸ್ವಂತ ಹೊಲದಾಗ ಬೀಜನ ಹಾಕಿರ್ತೀರಿ, ಬೀಜಕ್ಕೆ ಹೋದ ವರ್ಷ ಕೊಳೆ ರೋಗ ಹತ್ತಿರ್ತೈತಿ, ಆ ಕೊಳೆ ರೋಗ ವರ್ಷಕ್ಕೆ ಹಂಗೆ ಬೀಜದಾಗ ಉಳಿದಿರ್ತೈತಿ. ಮತ್ತು ನೀವು ಹೊಸದಾಗಿ ಪ್ಲಾಂಟೇಷನ್ ಮಾಡಿದ್ರಂದ್ರೆ ಅಲ್ಲಿ ಕೊಳೆ ರೋಗೋ ಚಾನ್ಸಸ್ ಭಾಳ ಇರ್ತೈತೆ. ಬಟ್ ಬೀಜೋಪಚಾರದಾಗ ನೀವು ಇನ್ಸೆಕ್ಟಿಸೈಡ್ ಫಂಗಿಸೈಡ್ ಹಾಕಿ ಮಿನಿಮಮ್ ಒಂದು 15-20 ನಿಮಿಷ ಅದು ಬೀಜನ ಎದ್ದಿದ್ರಂದ್ರೆ ಅವು ಬೀಜದ ಮ್ಯಾಗ ಏನು ಫಂಗಲ್ ಸ್ಪೋರ್ಸ್ ಇರ್ತಾವಲ್ಲ ಅವು ಎಲ್ಲ ಫಂಗಲ್ ಸ್ಪೋರ್ಸು ಆ ಒಂದು ಫಂಗಿಸೈಡ್ಲಿಂದ ಕಿಲ್ ಆಗ್ತಾವೆ. ಅಂದ್ರೆ ಅವು ಒಂದು ಫಂಗಲ್ ಸ್ಪೋರ್ಸು ಸಾಯ್ತಾವೆ. ಅವು ಸತ್ತಾದ್ಮೇಲೆ ನಾವು ಬೀಜ ಹಚ್ಕೊಂಡಿವಿ ಅಂದ್ರೆ ಅದ್ರಾಗ ಬರ್ತಕ್ಕಂಥ ಕೊಳೆ ರೋಗದ ಪ್ರಮಾಣ ಕಡಿಮೆ ಇರ್ತೈತಿ. ಹಾಗಾಗಿ ಕಂಪಲ್ಸರಿ ಫಂಗಿಸೈಡ್ ಮತ್ತು ಇನ್ಸೆಕ್ಟಿಸೈಡ್ ಯೂಸ್ ಮಾಡೋದ್ರಿಂದ ಬೆನಿಫಿಟ್ ಐತಿ. ಇದನ್ನು ಯೂಸ್ ಮಾಡಿರಿ. ಬಟ್ ಅದ್ರ ಸಂಗಟ ಏನು ಮಿಕ್ಸ್ ಮಾಡಿ ಕೊಡ್ತಾರಲ್ಲ, ಲಾಭ ಆಗಲಿ ಸೇಲ್ಸ್ ಆಗಲಿ ಅಂತ, ಅಂಥ ಪ್ರಾಡಕ್ಟನ್ನು ಯೂಸ್ ಮಾಡಿಬಿಟ್ರಿ. ಅಂಥ ಪ್ರಾಡಕ್ಟನ್ನು ಯೂಸ್ ಮಾಡಿದ್ರಂದ್ರೆ ನಿಮಗೆ ಖರ್ಚು ಜಾಸ್ತಿ ಆಕತ್ತೆ, ಅವರಿಗೆ ಸೇಲ್ಸ್ ಭಾಳ ಆಗ್ತದೆ. ಸೇಲ್ಸ್ ಮಾರ್ಕೆಟಿಂಗ್ ಬಗ್ಗೆ ನಾನು ಡಿಸ್ಕಷನ್ ಮಾಡತ್ತಿಲ್ಲ. ಆ್ಯಸ್ ಎ ಜನರಲ್ ಹೇಳೋದಾದ್ರೆ ಖರ್ಚು ಇದು ಅನಾವಶ್ಯಕವಾಗಿ ಯಾಕೆ ವ್ಯರ್ಥ ಆಗಬೇಕು, ಅದನ್ನೇ ನಾವು ಇನ್ನೊಂದು ಸಲ 20 ದಿವಸ ಬಿಟ್ಟು ಮಾಡಿದ್ವಿ ಅಂದ್ರೆ ಬೆನಿಫಿಟ್ ಜಾಸ್ತಿ ಆಗುತ್ತೆ ಅಂತ ಹೇಳೋ ಸಲುವಾಗಿ ಅದನ್ನು ಹೇಳತ್ತೀನಿ. ಟೆಕ್ಯಾಸಿಡೇ ಇರಲಿ, ಮೈಕ್ರೋ ನ್ಯೂಟ್ರಿಷನ್ ಇರಲಿ, ಮೈಕ್ರೋರೈಸನೇ ಇರಲಿ, ಇವೇನು ಪ್ರಾಡಕ್ಟ್ ಅದಾವಲ್ಲ ಇವು ಪ್ರಾಡಕ್ಟ್ ಒಳಗೆ ಯಾವುದೇ ರೀತಿಯ ತಪ್ಪಿಲ್ಲ. ಬಟ್ ನಾವು ಯಾವ ಸ್ಟೇಜಿಗೆ ಈ ಪ್ರಾಡಕ್ಟನ್ನು ಹಾಕ್ತೀವಲ್ಲ ಅದ್ರ ಬಗ್ಗೆ ನಮ್ಗೆ ಕಲ್ಪನೆ ಇರಬೇಕು. ಯಾಕಂದರೆ ಸ್ಟಾರ್ಟಿಂಗ್ ಒಳಗೆ ಅದಕ್ಕೆ ಸಫಿಷಿಯೆಂಟ್ ಪ್ರಮಾಣದ ಬೇರೆ ಇರೋಂಗಿಲ್ಲ. ಇವೇನು 3 ಪ್ರಾಡಕ್ಟ್ ಅದಾವಲ್ಲ ಬೇರೆ ಬಂದಾದ್ಮೇಲೆ ಕೊಟ್ಟು ಅಂದ್ರೆ ಸಫಿಷಿಯೆಂಟ್ 100% ಅದ್ರ ವರ್ಕನ್ನು ನಾವು ಮಾಡ್ತಾವೆ. ಬೇರೆ ಯಾವಾಗ ನಮಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ನಾವೇನು ಬೀಜ ಹಚ್ತೀವಲ್ಲ ಬೀಜ ಹಚ್ಚಾದ್ಮೇಲೆ ನಮಗೆ ಒಂದು 15-20 ದಿವಸಕ್ಕೆ ಸಣ್ಣಗೆ ಬೇರೆ ಮೂಡಿರ್ತಾವೆ ಬೀಜದಾಗ. ಆ ಟೈಮ್ದಾಗ ನಾವು ಏನರ ಇವು 3 ಕಂಟೆಂಟ್ ಒಳಗೆ ಕೊಟ್ಟಿವಿ ಅಂದ್ರೆ ಆ ಸಫಿಷಿಯೆಂಟ್ ಬೇರೆ ಮೇಲೆ ಇವು ವರ್ಕ್ ಮಾಡಿ ಮೊಳಕೆ ನಮ್ದು ಏನು ಬರ್ತಿರ್ತಲ್ಲ ಜರ್ಮಿನೇಷನ್ ಸ್ಪೀಡ್ ಆಗ್ತದೆ. ಏಕದಮ್ ನಾವು ಕೆಲವು ರೈತರ ಕಡೆ ಪ್ಲಾಟ್ದಾಗ ನೋಡಿವಿ, ಇದನ್ನು ನಾವು ಡ್ರೆಂಚ್ ಕೊಟ್ಟಾಗ ಆ ಪ್ಲಾಟ್ದಾಗ ಏನೂ ಇರೋಂಗಿಲ್ಲ, ಓನ್ಲಿ ಒಂದು 5% ಅಷ್ಟು ಮೊಳಕೆ ಬಂದಿರ್ತೈತೆ. ಆ ಟೈಮ್ದಾಗ ಇದನ್ನು ನಾವು ಡ್ರೆಂಚ್ ಕೊಟ್ಟಿರ್ತೀವಿ, ಹ್ಯೂಮಿಕ್ ಆ್ಯಸಿಡ್ ಕೊಟ್ಟಿರ್ತೀವಿ, ಮೈಕ್ರೋ ನ್ಯೂಟ್ರಿಷನ್ ಕೊಟ್ಟಿರ್ತೀವಿ, ಮೈಕ್ರೋರೈಸಾ ಕೊಟ್ಟಿರ್ತೀವಿ. ವಿತಿನ್ 7 to 8 ಡೇಸ್ ಒಳಗೆ 100% ಪ್ಲಾಟ್ದು ಏನು ಬರ್ತದೆ ಜರ್ಮಿನೇಷನ್ ಬರ್ತದೆ. ಬಂದಾದಮೇಲೆ ಕಂಟಿನ್ಯೂಸ್ಲಿ ಅದು ಗ್ರೋತ್ ಇರ್ತೈತಿ. ಆ ಟೈಮ್ದಾಗ ಇದನ್ನು ನೀವು ಯೂಸ್ ಮಾಡಿದ್ರಂದ್ರೆ ನಿಮ್ಮ ಖರ್ಚು ಉಳಿತೈತಿ. ನಿಮ್ಮ ಬೆಳೆಗೆ ಯಾವ ಟೈಮ್ದಾಗ ಏನು ಸ್ಟೇಜಿಗೆ ಏನು ಕೊಡಬೇಕಲ್ಲ ಅದು ಕೊಟ್ಟಂಗೆ ಆಗ್ತೈತಿ, ಬೆಳವಣಿಗೆ ಸ್ಪೀಡ್ ಆಗುತ್ತೆ.